ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ಇವತ್ತು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಮದಗ ಕೆರೆ ಅಂಗಳದೊಳಗಡೆ ಮದಗ ಮಾಸರ ಕೆಂಚಮ್ಮನ ಅಂಗಳದೊಳಗಡೆ ಮಟ್ಟಿಗುಡಿ ಗ್ರಾಮದ ಅವಧೂತ ನಮ್ಮ ಇತಿಹಾಸದ ರೇವಣ ಸಿದ್ಧರ ಒಂದು ಚೌಡೇಶ್ವರಿಯ ಒಂದು ಬಸವಣ್ಣನ ನೆಲೆಯಾದಂಥ ಭೂತಪ್ಪನ ನೆಲೆಯಾದಂಥ ಇತಿಹಾಸದ ಗದ್ದಿಗೆಗೆ ಇವತ್ತು ಸತತ 30 ವರ್ಷದಿಂದ ಈ ಮದಗ ಕೆರೆ ಸರ್ವೆ ಮಾಡಿದಂಥ ಬಸ್ಯ ಇವತ್ತು ರೇವಣ ಸಿದ್ಧನ ದರ್ಶನ, ಭೂತಪ್ಪನ ದರ್ಶನ, ಬಸವಣ್ಣನ ದರ್ಶನ, ಚೌಡೇಶ್ವರಿ ದರ್ಶನ ಹಾಗೂ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಗುರುಗಳ ದರ್ಶನ ಪಡ್ಕೊಂಡು ಮುಂದಿನ ದಾರಿ ಸಿಗ್ಲಿ ಬಸ್ಯ. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರೋ. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರೋ. ಕುರಿಗಳ ಮೇಸುತ ಬೀರಪ್ಪನು, ಕುರಿಗಳ ಮೇಸುತ ಬೀರಪ್ಪನು ದೇಶವ ಸುತ್ಯಾರೋ. ಕುಶವನೋದುತ ಕಾಳಿಗೆ ದಾಸಾಗಿ ಮೆರೆದಾರು. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರು. ವರ್ಷಕ್ಕೊಮ್ಮೆ ಮೈಲಾರಲಿಂಗನ ಕಾಣಿಕೆ ಒಪ್ಪ್ಯಾರೋ, ವರ್ಷಕ್ಕೊಮ್ಮೆ ಮೈಲಾರಲಿಂಗನ ಕಾಣಿಕೆ ಒಪ್ಪ್ಯಾರೋ. 10 ಹುಣ್ಣಿಮೆ ಗುಡ್ಡದ ಮಾಂತನ ಮನದಲ್ಲಿ ಗೈದಾರು. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರು. ಹಕ್ಕ ಬುಕ್ಕ ಹುಚ್ಚ ಕುರುಬರು ರಾಜವನಾಳ್ಯಾರು. ಹಕ್ಕ ಬುಕ್ಕ ಹುಚ್ಚ ಕುರುಬರು ರಾಜವನಾಳ್ಯಾರು. ಕುಶವನೋದುತ ರಾಜವನಾಳುತ್ತ ಮೆರೆಯುತ್ತ ಹೊಂಟಾರು. ಕಲಿಯುಗ ಬುದ್ಧ ರೇವಣ ಸಿದ್ಧ ಹುಟ್ಟಿ ಬಂದಾರೋ, ಕುರಬ ಕುಲದ ಇತಿಹಾಸವನ್ನು ಬೆಳಕಿಗೆ ಚೆಲ್ಲಾರು. ಕನಕದಾಸ, ಚಂದ್ರಗುಪ್ತ ಮೌರ್ಯ, ಸಾಮ್ರಾಟ ಅಶೋಕ, ಅಹಲ್ಯದೇವಿ, ಇಡಗಿ ಭೀಮಾಂಬಿಕೆ, ಲಡ್ಡು ಮುತ್ಯ, ಬಾಳು ಮುತ್ಯ, ಎಲ್ಲ ಲಿಂಗ ಒಂದೇ ಲಿಂಗ, ಮುಗುಳ್ಕೊಡು ಮುತ್ಯ, ಮಾಲಿಂಗರಾಯ, ಸಂಗೊಳ್ಳಿ ರಾಯಣ್ಣ, ಲಡ್ಡು ಮುತ್ಯ, ಬಾಳು ಮುತ್ಯ, ಎಲ್ಲ ಮುತ್ಯಗಳು ಈ ಕುರುಬ ಕುಲದ ಇತಿಹಾಸದೊಳಗೆ ಬೆಳಕಿಗೆ ಬಂದಾರ. ಇದು ಈ ಮದಗ ಕೆರೆಯ ಅಂಗಳದೊಳಗೆ ಒಂದು ಕಲ್ಲು ಹುಡುಕಿದ್ರೂ ಸಿಗೋದಿಲ್ಲ. ಆದರೆ ಕೆರೆಯ ಮಧ್ಯದಲ್ಲಿ ಬೆಂಚಿ ಮರಡಿ ಬಸವಣ್ಣನ ಒಂದು ಗುಡಿ ಇದು. ಬೆಂಚಿ ಮರಡಿ ಬಸವಣ್ಣದನ ಚೌಡೇಶ್ವರಿ ನೆಲೆಸಾಳ. ರೇವಣ ಸಿದ್ಧರು ತಪೋಭೂಮಿ ಮಾಡಿಕೊಂಡಾರ. ಆತ್ಮೈಶ್ವರನ ಆತ್ಮಲಿಂಗ ಒಂದು ಆಕಾರ ವಿಕಾರ ಇವೆಲ್ಲ ವಜ್ರ ಇದ್ದಂಗೆ ಇವು. ಅಂಥ ತಾಯಿ ಮದಗ ಮಾಸರ ಕೆಂಚಮ್ಮ ಹಿಂದೆ
ಬಸವನಗೌಡ ಗಂಡ ನವದಂಪತಿಗಳು ಹಿಂದೆ ರಾಕ್ಷಸರ ಕುಲದಲ್ಲಿ ಜನಿಸಿ ಈ ಕೆರೆಯನ್ನು ಮಲಿನ ಮಾಡಿ ಇಲ್ಲಿದ್ದಂಥ ದನ ಕರುಗಳನ್ನು ಮನುಷ್ಯರನ್ನು ತಿಂದು ರಕ್ತ ಹೀರಿ ಕೊನೆಗೆ ಶಂಕರಾಚಾರ್ಯರ ಇತಿಹಾಸದೊಳಗೆ ಅವ್ರನ್ನ ಮಡಿ ಮಾಡಿ ಈ ಕೆರೆಗೆ ಆಹುತಿಯಾಗಿ ಕೆರೆನ ಅಭಿವೃದ್ಧಿಗೊಳಿಸಿದಂಥ ಮೊದಲನೆಯ ಇತಿಹಾಸ ಈ ಮದಗ ಮಾಸರ ಕೆಂಚಮ್ಮನಿಗೆ. ಮಲ್ಲನಗೌಡನ ಸೊಸಿ, ಬಸವನಗೌಡನ ಹೆಂಡತಿ, ಪುಟ್ಟನಗೌಡನ ಮಗಳು. ಇದೇ ರೇವಣಸಿದ್ಧರ ತಪೋಭೂಮಿ. ಇದು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ಹಂತ ಹಂತವಾಗಿ ಇದನ್ನು ಬೆಳಕಿಗೆ ತರತಕ್ಕಂಥ ನನ್ನ ಗುರುಗಳು ಇದನ್ನು ಸುಮಾರು ವರ್ಷಗಳಿಂದ ಕಾಯಕದ ಕೆಲಸ ಮಾಡಿ 10-20 ರೂಪಾಯಿ ಕ್ರೋಢೀಕರಣ ಮಾಡಿಕೊಂಡು ಸರ್ಕಾರ ಸಹಾಯ ಇಲ್ಲದೇ ಪ್ರಜೆಗಳ ಸಹಾಯದಿಂದ ಈ ಬೆಟ್ಟನ ಉಳಿಸ್ಕೊಂಡಿದ್ದಾರೆ. ಈ ಬೆಟ್ಟನ ಕಾಯ್ತಾ ಇದ್ದಾರೆ. ಈ ಒಂದು ಗದ್ದಿಗೆನ ಎಲ್ಲ ಮಡಿಯಾಗಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಈ ಒಂದು ಗುರುಗಳ ದರ್ಶನ ಆಗಿರಲಿ, ರೇವಣಸಿದ್ಧ ಚೌಡೇಶ್ವರಿ ಬಸವಣ್ಣನ ದರ್ಶನ ಪಡಿಬೇಕಾದ್ರೆ ಈ ಜಾಗಕ್ಕೆ ಬರ್ತೀನಿ. ಇಲ್ಲೇ ತಿಂಗಳಾಗಂಟ್ಲೆ ಕಾಲ ಕಳೆದಿದ್ದೀನಿ. ಈ ಒಂದು ಮದಗ ಕೆರೆ ಆಳತೆ ತಿಳ್ಕೊಂಡಿದ್ದೀನಿ. ಈ ಕೆರೆ ಅಭಿವೃದ್ಧಿ ಆಗಬೇಕಂದ್ರೆ ಸಿಗ್ಲಿ ಬಸ್ಸನ್ನ ಕೆಲವೊಂದು ವಿಚಾರಗಳನ್ನ ಪ್ರತಿಯೊಬ್ಬ ಪ್ರಜೆನೂ ಅಲಿಸ್ಬೇಕಾಗ್ತೈತಿ. ಇದು ಮಧ್ಯ ಕೆರೆ ಒಳಗಡೆ ಇರ್ತಕ್ಕಂಥ ಬೆಂಚಿ ಮರಡಿ ಗುಡ್ಡ. ಇದು ಮುತ್ತಿನಕೋಟೆ. ಇದಕ್ಕೆಲ್ಲ ಭಕ್ತರು, ಇಂಥ ಜಾಗಕ್ಕೆ ಭಕ್ತರು ಬೆಳಕಿಗೆ ಚೆಲ್ಲಿದ್ರೆ ಇತಿಹಾಸ ದೊಡ್ಡದಾಗುತ್ತೆ. ಮದಗ ಮಾಸರ ಕೆಂಚಮ್ಮ ಆ ಕಡೆ ನೋಡಿ, ಇದೆಲ್ಲ ಕೆರೆ ಮದಗ ಮಾಸರ ಕೆಂಚಮ್ಮನ ಅಂಗಳದ ಕೆರೆಯ ಮಧ್ಯದಲ್ಲಿದ್ದೀನಿ ನಾನು. ಪ್ರತಿಯೊಂದು ಪೂಜೆ ಪುನಸ್ಕಾರ ಹೋಮ ಪ್ರತಿಯೊಂದು ನಡೀತೈತಿ. ಆದರೆ ಇದಕ್ಕೆ ತುಂಬ ಹಣದ ಅವಶ್ಯಕತೆ ಇದೆ, ಅಭಿವೃದ್ಧಿ ಆಗಬೇಕು. ಇದು ಒಂದು ವನಸ್ಪತಿಗಳ ನಾಡಾಗಿ ಇಲ್ಲಿ ಒಂದು ಪಾರ್ಕ್ ಆದರೆ ಇದೊಂದು ಶಿಕಾರಿಪುರ ತಾಲೂಕು ಒಂದು ಒಳ್ಳೆಯ ಉದ್ಯಾನವನ ಆಕೈತಿ. ಈ ಮದಗ ಕೆರೆಗೂ ಒಂದು ಇತಿಹಾಸ ಸಿಗುತ್ತೆ. ಅವಾಗ ನಾವೆಲ್ಲ ಬರ್ತಾಯಿದ್ದಾಗ ಗಿಡಗಳು ಈಟು ಆಟ ಇದ್ದು ಎಲ್ಲ ಅಭಿವೃದ್ಧಿ ಕೆಲಸ ಆಗಿದೆ. ಗುರುಗಳು ಕಷ್ಟಪಟ್ಟು ಈ ಜಾಗದಲ್ಲಿ ಎಲ್ಲಿ ಬೇಕಾದಲ್ಲಿ ಹುಟ್ಟಿದ ಸೃಷ್ಟಿಯಾದಂಥ ದೇವ್ರನ್ನ ಸೃಷ್ಟಿ ಮಾಡ್ತಾಯಿದ್ದಾರೆ. ಮಾಡಲಿ, ಅವ್ರಿಗೆ ಸಿಗಲಿ ಬಸ್ಸನ್ನು ಸದಾ ಬೆಂಬಲ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.